ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಪ್ರೀತಿಯಿಂದ ಈ ಒಂದು ಆತ್ಮೀಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಬಯಸ್ತೇನೆ. ನಾವು ದೇವರ ವಾಕ್ಯವನ್ನು ಕಲಿಯುವ ಹಾಗೆ ದೇವರು ಈ ಒಂದು ಒಳ್ಳೆಯ ಸದಾವಕಾಶವನ್ನು ನಮಗೆ ಒದಗಿಸಿದ್ದಾನೆ. ಬನ್ನಿ ದೇವರ ವಾಕ್ಯವನ್ನು ಕಲಿಯೋಣ. ಒಂದು ಸಣ್ಣ ಪ್ರಾರ್ಥನೆ ಮುಖಾಂತರ ಮುಂದೆ ಹೋಗೋಣ. ಪ್ರಾರ್ಥಿಸುವ. ಸೇನಾಧೀಶ್ವರನಾದ ಯೆಹೋವನೇ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ಸ್ವಾಮಿ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ. ಅಪ್ಪ ಸ್ವಾಮಿ, ವಿಶೇಷವಾಗಿ ಈ ಒಂದು ಸುಂದರವಾದಂತಹ ಸಮಯವನ್ನು ನಮಗೆ ಅನುಗ್ರಹಿಸಿದ್ದಿ. ನಿನ್ನ ಸತ್ಯವಾಕ್ಯವನ್ನು ನಾವು ಕಲಿಯಲು ಹೋಗುತ್ತಿರುವಾಗ ನಮ್ಮೊಟ್ಟಿಗೆ ಮಾತನಾಡು. ಈಗೋ ಸ್ವಾಮಿ, ನಿನ್ನ ವಾಕ್ಯ ಭಾಗದ ಮುಖಾಂತರ ನಿನ್ನ ವಾಕ್ಯದ ಜ್ಞಾನವನ್ನು ಸ್ವಾಮಿ ನಾವು ಹೊಂದಿ ನಿನ್ನ ವಾಕ್ಯದ ಮೇರೆಗೆ ಜೀವಿಸ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ, ಆಮೇನ್. ಪ್ರಿಯ ವೀಕ್ಷಕರೇ, ನಾವು ಈ ಒಂದು ಸಂಚಿಕೆಯಲ್ಲಿ ತಂದೆ ತಾಯಿಗಳಿಗೆ ಅವಿಧೇಯರು ಎಂಬ ವಿಚಾರವಾಗಿ ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಕಲಿಯೋಣ. ಪೌಲನು ತಿಮೋಥಿಯನಿಗೆ ಬರೆದಂತಹ 2ನೇ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 1-5 ವಚನಗಳನ್ನು ನಾವು ಓದುವುದಾದರೆ, ಪೌಲನು ಈ ಅಂತಿಮ ಕಾಲದಲ್ಲಿ ಕಟ್ಟ ಕಡೆಯ ದಿವಸಗಳಲ್ಲಿ ಜನರು ಇಂತಹ ಕೆಟ್ಟ ಗುಣಗಳನ್ನು ಹೊಂದಿರುತ್ತಾರೆ ತಿಮೋತಿ, ಇಂಥವರಿಗೆ ನೀನು ವಿಮುಖನಾಗಿರು ಎಂಬುದಾಗಿ ಮಾತನಾಡ್ತಾನೆ. ಬನ್ನಿ ನಾವು ವಾಕ್ಯವನ್ನು ಓದೋಣ. 2ನೇ ತಿಮೋತಿ 3ನೇ ಅಧ್ಯಾಯ 1-5 ವಾಕ್ಯಗಳು. ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರವನ್ನು ನೆನೆಸದವರು, ಸಮಾಧಾನವಾಗದವರು, ಈ ರೀತಿ 19 ಜನರ ಕುರಿತಾಗಿ 19 ಕೆಟ್ಟ ಗುಣಲಕ್ಷಣಗಳುಳ್ಳ ಜನರ ಕುರಿತಾಗಿ ಮಾತನಾಡುತ್ತಾ ಆತನು 5ನೇ ವಚನದಲ್ಲಿ ಬರುವಾಗ 5ನೇ ವಚನದಲ್ಲಿ ಹೇಳ್ತಾನೆ, ದೇವರ ವಾಕ್ಯ ಈ ರೀತಿ ಹೇಳ್ತಿದ್ದೆ, ಭೋಗಗಳನ್ನು ಪ್ರೀತಿಸುವವರು, ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರು ಆಗಿರುವರು, ಇಂಥವರ ಸಹವಾಸವನ್ನು ಮಾಡದಿರು. ಪೌಲನು ಹೇಳ್ತಾ ಇದ್ದಾನೆ, ಇಂತಹ ವ್ಯಕ್ತಿಗಳನ್ನು ನೀನು ಕಂಡಾಗ ಇಂಥವರ ಸಹವಾಸವನ್ನು ನೀನು ಮಾಡಬೇಡ, ನೀನು ಜಾಗರೂಕನಾಗಿರು ಎಂಬುದಾಗಿ ಪೌಲನು ಒಂದು ಎಚ್ಚರಿಕೆಯ ಸಂದೇಶವನ್ನು ಇಲ್ಲಿ ತಿಮೋಥಿಯನಿಗೆ ತಿಳಿಸ್ತಾ ಇದ್ದಾನೆ. ಪ್ರಿಯರೇ, ಆದ್ದರಿಂದ ಈ ಅಂತಿಮ ಕಾಲದಲ್ಲಿ ದೂಷಕರಿರ್ತಾರೆ, ಹಣದಾಸೆಯುಳ್ಳವರು ಇರ್ತಾರೆ, ತಂದೆ ತಾಯಿಗಳಿಗೆ ಅವಿಧೇಯರಿರ್ತಾರೆ ಎಂಬುದಾಗಿ ಪೌಲನು ತಿಳಿಸುವಾಗ ಈ ದಿವಸ ನಾವು ತಂದೆ ತಾಯಿಗಳಿಗೆ ಅವಿಧೇಯರ ಕುರಿತಾಗಿ ಕಲಿಯಲಿಕ್ಕೆ ಹೋಗ್ತಿದ್ದೇವೆ. ಪ್ರಿಯರೇ, ಈ ಮುಂದಿನ ಸಂಚಿಕೆಯಲ್ಲಿ ನಾವು ತಂದೆ ತಾಯಿಗಳಿಗೆ ಅವಿಧೇಯರು 1ನೇ ಭಾಗವನ್ನು ಕಲಿತಿದ್ದೇವೆ. ಈಗ ತಂದೆ ತಾಯಿಗಳಿಗೆ ಅವಿಧೇಯರು 2ನೇ ಭಾಗವನ್ನು ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. ನೋಡಿ, ಸತ್ಯವಾಕ್ಯದಲ್ಲಿ ನಾವು ನೋಡುವುದಾದರೆ ಪೌಲನು ಎಫೆಸದವರಿಗೆ ಬರೆದಂತಹ ಪತ್ರಿಕೆಯಲ್ಲಿ ಒಂದು ಅದ್ಭುತವಾದಂತಹ ನುಡಿಯನ್ನು ನುಡಿತಾನೆ. ಎಫೆಸ, ನಾವು 6ನೇ ಅಧ್ಯಾಯಕ್ಕೆ ಬರುವುದಾದರೆ ಎಫೆಸ ಸಭೆಯಲ್ಲಿರುವಂತಹ ಮಕ್ಕಳಿಗೆ ಒಂದು ಅದ್ಭುತವಾದಂತಹ ಮಾತನ್ನು ಮಾತನಾಡ್ತಾನೆ. ಏನು ಮಾತನಾಡ್ತಾನೆ? ಮಕ್ಕಳೇ, ನೀವು ಕರ್ತನಲ್ಲಿರುವವರೆಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತುಗಳನ್ನು ಕೇಳಬೇಕು. ಇದು ಧರ್ಮ. ವಾಗ್ದಾನ ಸಹಿತವಾದ 1ನೆಯ ಆಜ್ಞೆಯನ್ನು ಕೇಳಿರಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಇಲ್ಲಿ ಪೌಲನು ಏನು ಹೇಳ್ತಿದ್ದಾನೆ ಎಂಬುದಾಗಿ ನಾವು ನೋಡೋದಾದರೆ, ದೇವರು ಮೋಶೆಗೆ ಕೊಟ್ಟಂತಹ 10 ಆಜ್ಞೆಗಳಲ್ಲಿ, ದೇವರು ನಮಗೆ ಕೊಟ್ಟಿರುವಂತಹ 10 ಆಜ್ಞೆಗಳಲ್ಲಿ 5ನೇ ಆಜ್ಞೆಯನ್ನು ಆತನು ಜ್ಞಾಪಕ ಮಾಡ್ತಾ ಇದ್ದಾನೆ. ಏನು ಮಾಡ್ತಿದ್ದಾನೆ ಎಂಬುದಾಗಿ ನಾವು ನೋಡುವಾಗ ಸತ್ಯವಾಕ್ಯ ಈ ರೀತಿ ಹೇಳ್ತಿದೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬಾಳುವಿ. ನಾವು ಈ ಲೋಕದಲ್ಲಿ ನಾವು ನೋಡೋದಾದರೆ ಅನೇಕ ದಾನ ಧರ್ಮಗಳನ್ನು ಮಾಡ್ತಾ ಇರ್ತಾರೆ, ಪುಣ್ಯ ಕ್ಷೇತ್ರಗಳಿಗೆ ಹೋಗಿ ಬರ್ತಾ ಇರ್ತಾರೆ. ಯಾಕೆ ಎಂಬುದಾಗಿ ನಾವು ನೋಡುವಾಗ ನಾವು ದೀರ್ಘಕಾಲ ಬದುಕಬೇಕು. ಒಳ್ಳೆಯ ಹಾಸ್ಪಿಟಲ್ಗಳಲ್ಲಿ ತುಂಬ ಅನುಭವ ವೈದ್ಯರ ಬಳಿಯಲ್ಲಿ ಕೆಲವರು ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ. ಯಾಕೆ ಎಂಬುದಾಗಿ ನಾವು ನೋಡೋದಾದರೆ ಅನೇಕ ಕಾಲನ ಬದುಕಬೇಕು. ಆದರೆ ದೇವರು ಒಂದು ಅದ್ಭುತವಾದಂತಹ ಮಾತನ್ನು ಇಂದು ತಿಳಿಸ್ತಾ ಇದ್ದಾನೆ ನಮಗೆ. ನಾವು ದಾನ ಧರ್ಮಗಳು ಮಾಡುವಂತಹ ಅವಶ್ಯಕತೆ ಇಲ್ಲ, ಇಲ್ಲವೇ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರುವಂತಹ ಅವಶ್ಯಕತೆ ಇಲ್ಲ, ಇಲ್ಲವೇ ಒಬ್ಬ ಉತ್ತಮ ವೈದ್ಯನ ಬಳಿಯಲ್ಲಿ ನಾವು
ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಂತಹ ಅವಶ್ಯಕತೆ ಕೂಡ ಇಲ್ಲ. ಬದಲಾಗಿ ನಾವೇನು ಮಾಡಬೇಕು ಎಂಬುದಾಗಿ ನಾವು ನೋಡೋದಾದರೆ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ತಂದೆ ತಾಯಿಗಳಿಗೆ ವಿಧೇಯ ಮಕ್ಕಳಾಗಿ ಗೌರವವನ್ನು ಸಲ್ಲಿಸುವಂತಹ ಮಕ್ಕಳಾಗಿರಬೇಕು. ಹೀಗೆ ಮಾಡಿದರೆ ನಮಗೆ ಮೇಲಾಗುತ್ತೆ. ಅಷ್ಟು ಮಾತ್ರವೇ ಅಲ್ಲ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಿದೆ, ನಾವು ದೀರ್ಘಕಾಲ ಬಾಳ್ತೇವೆ. ಎಂತಹ ಒಂದು ಅದ್ಭುತವಾದಂತಹ ಮಾತನ್ನು ಪೌಲನು ತಿಳಿಸ್ತಾ ಇದ್ದಾನೆ. ಪ್ರಿಯರೇ, ಈಗ ನನಗೆ ಮೇಲಾಗಬೇಕಂದ್ರೆ ನಾನು ದಾನ ಧರ್ಮಗಳು ಮಾಡುವಂತಹ ಅವಶ್ಯಕತೆ ಇಲ್ಲ, ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರುವಂತಹ ಅವಶ್ಯಕತೆ ಇಲ್ಲ. ಬದಲಾಗಿ ನನ್ನ ತಂದೆ ತಾಯಿಗಳನ್ನು ನಾನು ಗೌರವಿಸುವುದಾದರೆ, ಸನ್ಮಾನಿಸುವುದಾದರೆ ನನಗೆ ದೇವರು ಮೇಲನ್ನು ಮಾಡ್ತಾನೆ. ಅಷ್ಟು ಮಾತ್ರವೇ ಅಲ್ಲ, ದೀರ್ಘಕಾಲ ನಾವು ಬಾಳ್ತೇವೆ. ಎಷ್ಟು ಅದ್ಭುತವಾದಂತಹ ಮಾತನ್ನು ಪೌಲನು ಬರಿತಾ ಇದ್ದಾನೆ. ದೀರ್ಘಕಾಲ ಬಾಳ್ತೀಯ, ಬಹುಕಾಲ ನೀನು ಜೀವಿಸ್ತೀಯಾ. ಯಾವಾಗ ಎಂಬುದಾಗಿ ನಾವು ನೋಡೋದಾದರೆ ತಂದೆ ತಾಯಿಗಳನ್ನು ಸನ್ಮಾನಿಸುವಾಗ. ಪ್ರಿಯರೇ, ಇಂದು ಈ ಅಂತ್ಯಕಾಲದಲ್ಲಿ ನಾವು ನೋಡೋದಾದರೆ ತಂದೆ ತಾಯಿಗಳಿಗೆ ಅವಿಧೇಯ ಮಕ್ಕಳನ್ನು ನಾವು ನೋಡ್ತಾ ಇದ್ದೇವೆ. ತಂದೆ ತಾಯಿಗಳಿಗೆ ಯಾವುದೇ ರೀತಿಯಾದಂತಹ ಗೌರವ ಕೊಡದೆ ತಂದೆ ತಾಯಿಗಳಿಗೆ ವಿರೋಧವಾಗಿ ಜೀವಿಸ್ತಾ ಇರ್ತಾರೆ. ಪ್ರಿಯರೇ, ಅನೇಕ ಯವನಸ್ಥ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಕುಡಿದು ಕುಪ್ಪಳಿಸಿ ಮಧ್ಯರಾತ್ರಿಯಲ್ಲಿ ಮನೆಗೆ ಹೋಗಿ ಕದವನ್ನು ತಟ್ತಾ ಇರ್ತಾರೆ. ಎಂತಹ ಒಂದು ದುಃಖಕರವಾದಂತಹ ಸನ್ನಿವೇಶ. ತಂದೆ ತಾಯಿಗಳಿಗೆ ಅವರು ಎಷ್ಟು ದುಃಖವನ್ನು ಕೊಡ್ತಿದ್ದಾರೆ ಎಂಬುದಾಗಿ ಅವರು ಯಾವುದೇ ಕಾರಣಕ್ಕೂ ಕೂಡ ಅರ್ಥ ಮಾಡಿಕೊಳ್ತಿಲ್ಲ. ಪ್ರಿಯರೇ, ವಿಶೇಷವಾಗಿ ಈ ಬೆಂಗಳೂರಿನಂತಹ ಪಟ್ಟಣಗಳಲ್ಲಿ ಎಲ್ಲರೂ ಕೂಡ ಮಿತಿ ಮೀರಿ ದೇವರಿಂದ ಇಲ್ಲವೇ ತಂದೆ ತಾಯಿಗಳಿಂದ ದೂರ ಸರಿದು ತಂದೆ ತಾಯಿಗಳಿಗೆ ವಿರೋಧವಾಗಿ ತಂದೆ ತಾಯಿಗಳಿಗೆ ಅವಿಧೇಯರಾಗಿ ಜೀವಿಸೋದನ್ನು ನಾವು ಕಾಣಬಹುದಾಗಿದೆ. ಪ್ರಿಯರೇ, ಆದ್ದರಿಂದ ದೇವರ ಮಕ್ಕಳಾದಂತಹ ನಾವು ಇಂತಹ ಒಂದು ಜೀವನವನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಜೀವಿಸಬಾರದು. ದೇವರು ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಸಹಿಸುವುದಿಲ್ಲ. ಪ್ರಿಯರೇ, ಬನ್ನಿ ಒಬ್ಬ ಯವನಸ್ಥನನ್ನು ನಾವು ನೋಡೋಣ. ಒಬ್ಬ ಯವನಸ್ಥನು ಏನು ಮಾಡ್ದ ಎಂಬುದಾಗಿ ನಾವು ನೋಡೋದಾದರೆ ತುಂಬ ದುಃಖವನ್ನು ತರುತ್ತೆ. ಸಂಸೋನನ ಒಂದು ಸಂಗತಿಯನ್ನು ನಾವು ನೋಡೋಣ. ನ್ಯಾಯಸ್ಥಾಪಕರು 14ನೇ ಅಧ್ಯಾಯ 1-2 ವಾಕ್ಯಗಳನ್ನು ಓದೋಣ. ಈತನು ಯವನಸ್ಥನಾಗಿ ಆತನೇನು ಮಾಡ್ತಾನೆ ಎಂಬುದಾಗಿ ನೋಡೋಣ. ಬನ್ನಿ. ಸಂಸೋನನು ಗಟ್ಟ ಇಳಿದು ತಿಮ್ನಾ ಊರಿಗೆ ಹೋಗಿ ಅಲ್ಲಿನ ಫಿಲಿಸ್ಟಿಯರ ಹೆಣ್ಣುಗಳಲ್ಲಿ ಒಬ್ಬಳನ್ನು ನೋಡಿ ತಿರುಗಿ ತಂದೆ ತಾಯಿಗಳ ಬಳಿಗೆ ಬಂದು ಅವರಿಗೆ, ನಾನು ತಿಮ್ನಾ ಊರಲ್ಲಿ ಒಬ್ಬ ಫಿಲಿಸ್ಟಿಯ ಹೆಣ್ಣನ್ನು ನೋಡಿದ್ದೇನೆ, ಆಕೆಯನ್ನು ನನಗೆ ಮದುವೆ ಮಾಡಿಕೊಡರಿ ಎಂದು ಹೇಳಿದನು. ಆಗ 3ನೇ ವಚನ, ಆಗ ಅವರು ಅವನಿಗೆ ಸುನ್ನತಿ ಇಲ್ಲದ ಫಿಲಿಸ್ಟಿಯರ ಹೆಣ್ಣನ್ನು ವರಿಸಬೇಕೆಂದಿರುತ್ತಿ, ನಿನ್ನ ಬಂಧುಗಳಲ್ಲಿಯೂ ನಿನ್ನ ಜನಾಂಗದವರಲ್ಲಿಯೂ ನಿನಗೆ ಹೆಣ್ಣು ಸಿಕ್ಕುವುದಿಲ್ಲವೋ ಎಂದು ಕೇಳಲು. ಪ್ರಿಯರೇ, ಇಲ್ಲಿ ಫಿಲಿಸ್ಟಿಯರ ಒಂದು ಊರಾಗಿರುವಂತಹ ತಿಮ್ನಾ ಎಂಬಂತಹ ಸ್ಥಳಕ್ಕೆ ಸಂಸೋನನು ಹೋಗ್ತಾನೆ. ಹೋದಾಗ ಅಲ್ಲಿ ಒಬ್ಬ ಸುಂದರವಾಗಿರುವಂತಹ ಹೆಣ್ಣು ಮಗುವನ್ನು ಕಾಣ್ತಾನೆ. ಆ ಹೆಣ್ಣು ಮಗುವನ್ನು ಕಂಡು ಮನೆಗೆ ಬಂದು ತಂದೆ ತಾಯಿಗಳ ಬಳಿಯಲ್ಲಿ ಹೇಳ್ತಿದ್ದಾನೆ, ಅಪ್ಪ, ನಾನು ಫಿಲಿಸ್ತಿಯರ ಊರಾಗಿರುವಂತಹ ತಿಮ್ನಾ ಎಂಬಂತಹ ಸ್ಥಳಕ್ಕೆ ಹೋದೆ. ಆ ತಿಮ್ನಾ ಎಂಬಂತಹ ಸ್ಥಳದಲ್ಲಿ ಒಬ್ಬ ಸುಂದರವಾದಂತಹ ಹೆಣ್ಣು ಮಗುವನ್ನು ನಾನು ಕಂಡೆ. ಅದೇ ಹುಡುಗಿಯನ್ನು ನನಗೆ ಮದುವೆ ಮಾಡಿಕೊಡ್ಬೇಕು ನೀವು. ನೋಡಿ, ಈ ತಂದೆ ಹೇಳ್ತಿದ್ದಾನೆ, ನೋಡಪ್ಪ, ಅವರು ಸುನ್ನತಿ ಇಲ್ಲದವರು, ಅಷ್ಟು ಮಾತ್ರವೇ ಅಲ್ಲದೆ ಅವರು ಅನ್ಯರು, ನಾವು ಬೆಳಕಿನವರು, ಅವರು ಕತ್ತಲೆಯವರು. ಆದ್ದರಿಂದ ನಮ್ಮಲ್ಲೇ ಯಾವುದಾದ್ರೂ ಒಂದು ಹೆಣ್ಣು ಮಗುವನ್ನು ಕಂಡು ನಾನು ನಿಮಗೆ ಮದುವೆಯನ್ನು ಮಾಡಿಕೊಡ್ತೀನಿ ಎಂಬುದಾಗಿ ಕೇಳುವಾಗ ಸಂಸೋನನು ಒಪ್ಪುವುದೇ ಇಲ್ಲ. ಇಲ್ಲಪ್ಪ, ನನಗೆ ಅದೇ ಹೆಣ್ಣು ಮಗು ಬೇಕು. ಕೊನೆಗೆ ಆ ಹೆಣ್ಣು ಮಗುವನ್ನು ಕರೆತಂದು ವಿವಾಹ ಮಾಡಿಕೊಡ್ತಾರೆ. ಪ್ರಿಯರೇ, ತನ್ನ ಜೀವನ ಬಹಳ ದುಃಖಕರ. ಆತನ ಕಣ್ಣು ಗುಡ್ಡೆಯನ್ನು ಕೀಳ್ತಾರೆ. ಬಹಳ ಭಯಂಕರವಾದಂತಹ ಸಾವನ್ನು ಆತನು ಸಾಯ್ತಾನೆ. ಯಾಕೆ ಎಂಬುದಾಗಿ ನಾವು ನೋಡುವಾಗ ತಂದೆ ತಾಯಿಗಳಿಗೆ ವಿರೋಧವಾಗಿ ಜೀವಿಸ್ತಾ. ಇಂದು ಅನೇಕ ಹೆಣ್ಣು ಮಕ್ಕಳು, ಅನೇಕ ಗಂಡು ಮಕ್ಕಳನ್ನು ಇಂತಹ ಒಂದು ಪರಿಸ್ಥಿತಿಯಲ್ಲಿ ಕಾಣಬಹುದು. ನೋಡಿ, ಅನೇಕ ಸಭೆಗಳಲ್ಲಿ ನಾನು ಕೆಲಸ ಮಾಡಿರುವುದುಂಟು. ಎಲ್ಲ ಸಭೆಗಳಲ್ಲೂ ಕೂಡ ಈ ಒಂದು ಸಮಸ್ಯೆ ಎದ್ದು ಕಾಣುತ್ತಿದೆ. ಪ್ರಿಯರೇ, ಕ್ರೈಸ್ತ ಹೆಣ್ಣು ಮಕ್ಕಳು, ಕ್ರೈಸ್ತ ಗಂಡು ಮಕ್ಕಳು ಪರ ಒಂದು ಡಿನಾಮಿನೇಷನ್ ಇಲ್ಲವೇ ಹೊರಗಿನ ಧರ್ಮದವರನ್ನು ಇಷ್ಟಪಟ್ಟು ಮದುವೆ ಮಾಡಿಕೊಳ್ತಾ ಇದ್ದಾರೆ. ಅದರ ಪ್ರಯುಕ್ತ ಏನಾಗ್ತಿದೆ ಎಂಬುದಾಗಿ ನಾವು ನೋಡುವಾಗ ಕುಟುಂಬಗಳು ಹಾಳಾಗ್ತಿವೆ, ಕುಟುಂಬಗಳು ನೆಲಸಮವಾಗ್ತಿವೆ. ಪ್ರಿಯರೇ, ನಮ್ಮ ಸಭೆಯಲ್ಲಿ ಒಂದು ಹೆಣ್ಣು ಮಗು ಮದುವೆಯಾಗಿ
ಈಗ ಸುಮಾರು 12 ವರ್ಷಗಳು. ಈ 12 ವರ್ಷಗಳಲ್ಲಿ ಎಂದೂ ಕೂಡ ಪಾಸ್ಟ್ರೇ ನಾನು ಸಮಾಧಾನವಾಗಿಲ್ಲ. ಯಾಕೆಂದರೆ ನಾನು ಅನ್ಯ ಧರ್ಮದ ಒಬ್ಬ ಹುಡುಗನನ್ನು ಮದುವೆ ಮಾಡಿಕೊಂಡೆ. ಅದರ ಪ್ರಯುಕ್ತ ದಿನೇ ನನಗೆ ನರಕ, ದಿನೇ ನನಗೆ ಸಮಾಧಾನವಿಲ್ಲ. ನಾನು ದೇವರಿಗೆ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಉದಯದಲ್ಲಿ ಹೇಳುವಾಗ ನನ್ನ ಗಂಡ ಅನ್ಯ ದೇವರ ಒಂದು ಹಾಡುಗಳನ್ನು ಜೋರಾಗಿ ಇಡ್ತಾನೆ. ಪಾಸ್ಟ್ರೇ, ಕುಟುಂಬದಲ್ಲಿ ಸಮಾಧಾನವಿಲ್ಲ, ನನಗೆ ಯಾವುದೇ ರೀತಿಯಾದಂತಹ ನೆಮ್ಮದಿ ಇಲ್ಲ, ನನಗೆ ವಿಚ್ಛೇದನವನ್ನು ಕೊಡು ಎಂಬುದಾಗಿ ಆತನು ಮಾತನಾಡ್ತಾ ಇದ್ದಾನೆ ಎಂಬುದಾಗಿ ಆಕೆ ಬಂದು ಸಭೆಯಲ್ಲಿ ಹೇಳುವಾಗ ಮನ ಕುಲುಕುವಂತಹ ಒಂದು ಸನ್ನಿವೇಶ, ಬಹಳ ದುಃಖಕರವಾದಂತಹ ಒಂದು ಸಂಗತಿ. ಕುಟುಂಬಗಳು ಹಾಳಾಗಲಿಕ್ಕೆ ಕಾರಣ ಯಾರಪ್ಪ ಅಂತಂದರೆ ನೀನು ತೆಗೆದುಕೊಳ್ಳುವಂತಹ ಒಂದು ತೀರ್ಮಾನ. ಆ ಹೆಣ್ಣು ಮಗಳಿಗೆ ನಾನು ಹೇಳಿದೆ, ನೋಡಮ್ಮ, ನೀನು ಒಂದು ಕೆಟ್ಟ ನಿರ್ಣಯವನ್ನು ತೆಗೆದುಕೊಂಡೆ, ಅದರ ಪ್ರಯುಕ್ತ ಈ ದುಃಖವನ್ನು ನೀನು ಅನುಭವಿಸ್ತಿದೆಯಾ, ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ, ನಾವು ಪ್ರಾರ್ಥನೆ ಮಾತ್ರ ಮಾಡಬಲ್ಲೆವು ಎಂಬುದಾಗಿ ಪ್ರಾರ್ಥನೆ ಮಾಡಿ ನಾನು ಕಳಿಸುವುದುಂಟು. ಪ್ರಿಯರೇ, ಆದ್ದರಿಂದ ನಾವು ಪ್ರಿಯ ಹೆಣ್ಣು ಮಕ್ಕಳೇ, ಪ್ರಿಯ ಗಂಡು ಮಕ್ಕಳೇ, ಪ್ರಿಯ ಯವನಸ್ಥರೇ, ಒಂದನ್ನು ಅರ್ಥ ಮಾಡಿಕೊಳ್ಬೇಕು. ಒಂದು ವೇಳೆ ಅಂತಹ ಒಂದು ಕೆಟ್ಟ ಕೆಲಸಕ್ಕೆ ನಾವು ಕೈ ಹಾಕುವುದಾದರೆ, ತಪ್ಪು ನಿರ್ಣಯವನ್ನು ನಾವು ಮಾಡುವುದಾದರೆ ನಮ್ಮ ಜೀವನ ಪರ್ಯಂತ ನಾವು ಏನು ಮಾಡಬೇಕಪ್ಪ ಅಂತಂದರೆ ದುಃಖ ಪಡಬೇಕು, ಬಾಧೆ ಪಡಬೇಕು. ಆದ್ದರಿಂದ ಈ ಒಂದು ಕೆಟ್ಟ ನಿರ್ಣಯವನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ತೆಗೆದುಕೊಳ್ಳಬಾರದು. ಸಂಸೋನನು ತಿಮ್ನಾ ಎಂಬಂತಹ ಊರಿನಲ್ಲಿ ಒಬ್ಬ ಹೆಣ್ಣು ಮಗುವನ್ನು ಕಂಡು ಬಹಳ ಸುಂದರವತಿಯಾಗಿರುವುದರಿಂದ, ಅಪ್ಪ ಅಮ್ಮ ನೀವಿಬ್ಬರೂ ಕೂಡ ಆ ಹೆಣ್ಣು ಮಗುವನ್ನು ತೆಗೆದುಕೊಂಡು ಬಂದು ನನಗೆ ಮದುವೆ ಮಾಡಿಕೊಡ್ಬೇಕು ಎಂಬುದಾಗಿ ಕೇಳ್ತಾ ಇದ್ದಾರೆ. ತಂದೆ ಹೇಳ್ತಾ ಇದ್ದಾನೆ, ಇಲ್ಲಪ್ಪ, ಆ ಹುಡುಗಿ ಅನ್ಯ ಹೆಣ್ಣುಮಗಳು, ಸುನ್ನತಿ ಅಂತಹ ಕುಟುಂಬದಿಂದ ನಾವು ಯಾವುದೇ ಕಾರಣಕ್ಕೂ ಕೂಡ ಹೆಣ್ಣು ಮಗುವನ್ನು ತೆಗೆದುಕೊಂಡು ಬರಬಾರದು ಎಂಬುದಾಗಿ ಹೇಳುವಾಗ ಸಂಸೋನನು ಒಪ್ಪುವುದಿಲ್ಲ. ಅದೇ ಹೆಣ್ಣು ಮಗು ಬೇಕು ಎಂಬುದಾಗಿ ಕೇಳುವಾಗ ಆ ಹೆಣ್ಣು ಮಗುವನ್ನು ತೆಗೆದುಕೊಂಡು ಬಂದು ಮದುವೆ ಮಾಡ್ತಾರೆ. ಪ್ರಿಯರೇ, ತನ್ನ ಜೀವನ ತಲೆಕೆಳಗಾಗುತ್ತೆ. ಆದ್ದರಿಂದ ನಾವು ತಂದೆ ತಾಯಿಗಳಿಗೆ ವಿಧೇಯ ಮಕ್ಕಳಾಗಿರಬೇಕು. ವಿಧೇಯ ಮಕ್ಕಳಾಗಿರುವಾಗ ಮಾತ್ರ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ನಮ್ಮ ಒಂದು ದೀರ್ಘಾಯುಷ್ಯವು ಹೆಚ್ಚಾಗುವಂಥದ್ದಾಗಿದೆ. ಅಷ್ಟೇ ಅಲ್ಲ, ನಾವು ನಮ್ಮ ಜೀವನದಲ್ಲಿ ನಾವು ಮೇಲನ್ನು ನೋಡ್ತೇವೆ ಎಂಬುದಾಗಿ ಸತ್ಯವಾಕ್ಯ ನಮಗೆ ತಿಳಿಸ್ತಾ ಇದೆ. ನೋಡಿ, ಸತ್ಯವೇದದಲ್ಲಿ ಮತ್ತೊಬ್ಬ ವ್ಯಕ್ತಿಯನ್ನು ನಾವು ಕಾಣೋಣ. ಎರಡನೇ ಸಮುವೇಲ ನಾವು 15ನೇ ಅಧ್ಯಾಯಕ್ಕೆ ಬರೋಣ. 15ನೇ ಅಧ್ಯಾಯದಲ್ಲಿ ಬಹು ಸುಂದರನಾಗಿರುವಂತಹ ಅಬ್ಷಾಲೋಮನ ಕುರಿತಾಗಿ ನಾವು ಕಲಿಯಬಹುದು. ಈ ಅಬ್ಷಾಲೋಮನು ತಂದೆಗೆ ಇಲ್ಲವೇ ದಾವೀದನಿಗೆ ವಿರೋಧವಾಗಿ ಜೀವಿಸುತ್ತಿದ್ದಂತಹ ಒಬ್ಬ ವ್ಯಕ್ತಿ. ನೋಡಿ, ಏನಾಗುತ್ತೆ ಎಂಬುದಾಗಿ ನಾವು ನೋಡೋದಾದರೆ ಅಬ್ಷಾಲೋಮನು ಏನು ಮಾಡ್ತಾನೆ ನೋಡೋಣ. 2ನೇ ಸಮುವೇಲ 15ನೇ ಅಧ್ಯಾಯ 10ನೇ ವಾಕ್ಯವನ್ನು ನಾನು ಓದ್ತಿದ್ದೇನೆ. ಅವನು ಗೂಢಾಚಾರರನ್ನು ಕಳುಹಿಸಿ ಇಸ್ರಾಯೇಲರ ಎಲ್ಲ ಕುಲದವರಿಗೆ, ನೀವು ತುತ್ತೂರಿಯ ಧ್ವನಿಯನ್ನು ಕೇಳುತ್ತಲೇ ಅಬ್ಷಾಲೋಮನ ಹೆಬ್ರೋನಿನಲ್ಲಿ ಅರಸನಾದನೆಂಬುದು ಆರ್ಭಟಿಸಿರಿ ಎಂದು ಹೇಳಿಸಿದ್ದನು. ಇನ್ನೂ ಅರಸನೇ ಆಗಿಲ್ಲ ಅಬ್ಷಾಲೋಮನು. ಅರಸನಾಗಿದ್ದೇನೆ ಎಂಬುದಾಗಿ ನೀವೆಲ್ಲರೂ ಕೂಡ ಏನು ಮಾಡಿರಿ, ಆರ್ಭಟಿಸಿ ತುತ್ತೂರಿಯನ್ನು ಊದಿ ಎಲ್ಲರಿಗೂ ಕೂಡ ಪ್ರಕಟಪಡಿಸಿರಿ ಎಂಬುದಾಗಿ ಅಬ್ಷಾಲೋಮನು ಎಲ್ಲರನ್ನೂ ಕೂಡ ಕಳಿಸೋದನ್ನು ನೋಡ್ತಿದ್ದೇವೆ. ಪ್ರಿಯರೇ, ದಾವೀದನಿಗೆ ಈ ಸಂಗತಿ ತಲುಪುತ್ತೆ. ದಾವೀದನಿಗೆ ಈ ಸಂಗತಿಯನ್ನು ತಲುಪಿ ತಂದೆಗೆ ವಿರೋಧವಾಗಿ ಆತನು ತಪ್ಪನ್ನು ಮಾಡೋದನ್ನು ನಾವು ನೋಡ್ತಿದ್ದೇವೆ. ಈ ಸಂದರ್ಭದಲ್ಲಿ ದೇವರು ಆತನನ್ನು ಏನು ಮಾಡ್ತಾನೆ ಗೊತ್ತಾ ಪ್ರಿಯರೇ? ಆತನು ಕುದುರೆಯಲ್ಲಿ ಹೋಗುತ್ತಿರುವಾಗ ಒಂದು ಮರಕ್ಕೆ ತನ್ನ ಒಂದು ತಲೆಯು ಇಲ್ಲವೇ ತನ್ನ ಜುಟ್ಟು ಸಿಕ್ಕಿಕೊಂಡು ಆತನು ಬಹು ಭಯಂಕರವಾದಂತಹ ಸಾವನ್ನು ಕಾಣ್ತಾನೆ. ಪ್ರಿಯರೇ, ತಂದೆಗೆ ವಿರೋಧವಾಗಿ ಇದ್ದಂತಹ ಅಬ್ಷಾಲೋಮನ ಜೀವನ ಅಲ್ಲಿಗೆ ಅಂತ್ಯವಾಗುತ್ತೆ. ಪ್ರಿಯರೇ, ತಂದೆ ತಾಯಿಗಳಿಗೆ ವಿಧೇಯರಾಗಿ ಜೀವಿಸಬೇಕೇ ವಿನಃ ಅವಿಧೇಯ ಮಕ್ಕಳಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಇರಬಾರದು. ಸಂಸೋನನ ಜೀವನ ಹಾಳಾಯಿತು. ಇಲ್ಲಿ ಅಬ್ಷಾಲೋಮನ ಜೀವನವೂ ಕೂಡ ಹಾಳಾಗ್ತಾ ಇದೆ. ಯಾವುದರ ಪ್ರಯುಕ್ತ ಎಂಬುದಾಗಿ ನಾವು ನೋಡುವಾಗ ತಂದೆ ತಾಯಿಗಳಿಗೆ ಅವಿಧೇಯರಾಗಿ ಜೀವಿಸಿದರ ಪ್ರಯುಕ್ತ ಇವರ ಒಂದು ಜೀವನ ಹಾಳಾಗಿ ಹೋಯಿತು. ಇವರ ಒಂದು ಜೀವನ ಸಂಪೂರ್ಣವಾಗಿ ನೆಲಸಮವಾಯಿತು ಎಂಬುದನ್ನು ಈ ಮುಖಾಂತರ ನಾವು ಅರ್ಥ ಮಾಡಿಕೊಳ್ಳಬೇಕು. ಅಬ್ಷಾಲೋಮನ ಜೀವನ ಹಾಳಾಗಿ ಹೋಯಿತು ಪ್ರಿಯರೇ. ಸಂಸೋನನ ಜೀವನ ಹಾಳಾಗಿ ಹೋಯಿತು. ಯಾಕೆಂದರೆ ತಂದೆ ತಾಯಿಗಳಿಗೆ ಅವಿಧೇಯರಾಗಿ ಇದ್ದರು. ಆದ್ದರಿಂದ ಈ ಅಂತ್ಯಕಾಲದಲ್ಲಿ ನಾವು ಅವಿಧೇಯತೆಯನ್ನು ತೋರಿಸಿದರೆ ತಂದೆ ತಾಯಿಗಳಿಗೆ ಖಂಡಿತವಾಗಲೂ ನಮ್ಮ ಜೀವನವು ಕೂಡ ಅದೇ ರೀತಿ ಹಾಳಾಗುವಂಥದ್ದಾಗಿದೆ. ಅದೇ ರೀತಿ ಹಾಳಾಗುತ್ತೆ ಪ್ರಿಯರೇ.
ಅಷ್ಟೇ ಅಲ್ಲ, ನಾವು ಇನ್ನೊಂದು ವಾಕ್ಯವನ್ನು ಕೂಡ ಕಾಣಬಹುದು. ಯೇಸು ಸ್ವಾಮಿಯವರು ಹೇಳಿದಂತಹ ಒಂದು ಅದ್ಭುತವಾದಂತಹ ಉಪಮಾನ, ತಪ್ಪಿ ಹೋದ ಮಗನ ಕುರಿತಾದಂತಹ ಒಂದು ದೃಷ್ಟಾಂತವನ್ನು ನಾವು ನೋಡುವುದಾದರೆ, ಈ ಲೂಕನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯವರು 3 ಉಪಮಾನಗಳನ್ನು ಹೇಳ್ತಾರೆ, 3 ದೃಷ್ಟಾಂತಗಳನ್ನು ಹೇಳ್ತಾರೆ. ಮೊಟ್ಟ ಮೊದಲನೆಯದು ತಪ್ಪಿ ಹೋದಂತಹ ಕುರಿಮರಿ, ಎರಡನೆಯದು ತಪ್ಪಿ ಹೋದಂತಹ ನಾಣ್ಯ, ಮೂರನೆಯದು ತಪ್ಪಿ ಹೋದ ಕುಮಾರನ ಕುರಿತಾಗಿ ಯೇಸು ಸ್ವಾಮಿಯವರು ಮಾತನಾಡ್ತಾ ಇದ್ದಾರೆ. ಮಾತನಾಡ್ತಾ ಅಲ್ಲಿ ಏನು ಹೇಳ್ತಾರೆ ಎಂಬುದಾಗಿ ನಾವು ನೋಡುವಾಗ 15ನೇ ಅಧ್ಯಾಯ 12ನೇ ವಾಕ್ಯ, ಇನ್ನು ಆತನು ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ಇಲ್ಲಿ ವಾಕ್ಯದಲ್ಲಿ ನಾವು ನೋಡುವುದಾದರೆ, ತಪ್ಪಿ ಹೋದಂತಹ ಕುಮಾರನು, ಆತನ ಒಂದು ಉಪಮಾನದಲ್ಲಿ ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ, ಒಬ್ಬ ವ್ಯಕ್ತಿಗೆ 2 ಗಂಡು ಮಕ್ಕಳಿದ್ದರು. ಅದರಲ್ಲಿ ಕಿರಿಯವನು, ಸಣ್ಣವನು ಬಂದು ತಂದೆಯ ಬಳಿಯಲ್ಲಿ ಕೇಳ್ತಾ ಇದ್ದಾನೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು. ಆತನು ಏನು ಸಂಪಾದನೆ ಮಾಡಿದ್ದಾನೆ ಎಂದು ತಂದೆ ಕೊಡಬೇಕು? ಏನೂ ಕೂಡ ಸಂಪಾದನೆ ಮಾಡಿಲ್ಲ, ಏನೂ ಕೊಡುವುದಿಲ್ಲ, ಹೋಗು ಎಂಬುದಾಗಿ ಹೇಳಬಹುದಿತ್ತು. ಆದರೆ ಆ ತಂದೆ ಕರುಣಾಳು. ಆ ತಂದೆ ಏನು ಮಾಡ್ತಾನಪ್ಪ ಎಂಬುದಾಗಿ ನಾವು ನೋಡುವಾಗ, ಆಸ್ತಿಯಲ್ಲಿ ಕಿರಿಯ ಮಗನಿಗೆ ಬರತಕ್ಕ ಪಾಲನ್ನು ತೆಗೆದುಕೊಡ್ತಾನೆ. ಆ ಪಾಲನ್ನು ತೆಗೆದುಕೊಂಡು ಆ ಕಿರಿಯ ಮಗನು ದೂರ ದೇಶ ಓಡಿ ಹೋಗಿ ತಂದೆಯಿಂದ ದೂರ ವಾಸ ಮಾಡಿ ಆ ಹಣವನ್ನೆಲ್ಲ ಕೂಡ ವ್ಯಯ ಮಾಡ್ತಾನೆ. ಹೆಣ್ಣು ಮಕ್ಕಳ ಜೊತೆಗೆ ಕುಡಿದು ತಿಂದು ಕುಪ್ಪಳಿಸಿ ಹಾಳು ಮಾಡ್ತಾನೆ. ಇದೆಲ್ಲವೂ ಕೂಡ ಮಾಡಿದ ನಂತರ ತನ್ನ ಒಂದು ಜೀವನ ತಲೆ ಕೆಳಗಾಗುತ್ತೆ. ತಿನ್ನಲಿಕ್ಕೆ ಆಹಾರವೂ ಕೂಡ ಇರೋದಿಲ್ಲ. ತಾನು ಇದ್ದಂತಹ ಒಂದು ಊರೆಲ್ಲವೂ ಕೂಡ ಭಯಂಕರವಾದಂತಹ ಬರಗಾಲದಿಂದ ಮೊತ್ತಲ್ಪಟ್ಟಿರುತ್ತೆ. ಈ ಸಂದರ್ಭದಲ್ಲಿ ಆತನು ಹಂದಿ ಮೇಯಿಸುವವನ ಬಳಿಗೆ ಹೋಗಿ, ಅಪ್ಪ, ನನಗೆ ಆಹಾರವನ್ನು ಕೊಡು ಎಂಬುದಾಗಿ ಕೇಳುವಾಗ ಆತನು ಹೊಟ್ಟನ್ನು ಕೊಡೋದನ್ನು ನೋಡ್ತಿದ್ದೇವೆ. ಆ ಹಂದಿ ತಿನ್ನುವಂತಹ ಹೊಟ್ಟನ್ನು ತಿನ್ನಲಿಕ್ಕೆ ಈ ಮಗನು ಮುಂದಾಗ್ತಾನೆ. ಆ ಸಂದರ್ಭದಲ್ಲಿ ಆತನಿಗೆ ಏನಾಗುತ್ತಪ್ಪ ಅಂದರೆ ತನ್ನ ತಂದೆಯ ಮನೆ ನೆನಪಾಗುತ್ತೆ. ನನ್ನ ತಂದೆಯ ಮನೆಯಲ್ಲಿ ಅನೇಕರಿಗೆ ಸಮೃದ್ಧಿಯಾದಂತಹ ಆಹಾರ ಉಂಟು, ಎಲ್ಲ ಸೇವಕರಿಗೆ ದೇವರ ತಂದೆ ಸಮೃದ್ಧಿಯಾಗಿ ಕೊಡ್ತಾ ಇದ್ದಾನೆ. ನಾನಾದರೂ ಇಲ್ಲೇನು ಮಾಡ್ತಿದ್ದೇನೆ? ದುಃಖಕರವಾದಂತಹ ಸನ್ನಿವೇಶದಲ್ಲಿದ್ದೇನೆ. ಹಂದಿ ತಿನ್ನುವಂತಹ ಆಹಾರವನ್ನು ತಿನ್ನಲು ನಾನು ಮುಂದೆ ಹೋಗ್ತಾ ಇದ್ದೇನೆ ಎಂಬುದಾಗಿ ಬಹಳ ದುಃಖಪಟ್ಟು ಆತನು ಅಂದ್ಕೊಳ್ತಾನೆ, ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ, ಸ್ವಾಮಿ, ನನಗೆ ವಿರೋಧವಾಗಿ, ನಿನ್ನ ರಾಜ್ಯಕ್ಕೆ ವಿರೋಧವಾಗಿ ನಾನು ತಪ್ಪನ್ನು ಮಾಡಿದ್ದೇನೆ, ದಯಮಾಡಿ ನನಗೆ ಕ್ಷಮಿಸು, ನಿನ್ನ ಸೇವಕರಲ್ಲಿ ಒಬ್ಬನನ್ನಾಗಿ ನನ್ನನ್ನು ಸೇರಿಸಿಕೊ ಎಂಬುದಾಗಿ ನಾನು ಕೇಳ್ತೇನೆ ಎಂಬುದಾಗಿ ಆತನು ಹಿಂತಿರುಗಿ ಬರ್ತಾನೆ. ಆ ಸಂದರ್ಭದಲ್ಲಿ ತಂದೆ ದೂರದಿಂದ ತನ್ನ ಮಗನನ್ನು ಕಂಡು ಓಡಿ ಹೋಗಿ ಆತನನ್ನು ಅಪ್ಪಿಕೊಂಡು ಮುದ್ದಿಟ್ಟು ಆತನನ್ನು ಕರೆದುಕೊಂಡು ಬರೋದನ್ನು ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಎಂತಹ ಒಂದು ಪ್ರೀತಿ ಸ್ವರೂಪನಾದಂತಹ ತಂದೆ. ಪ್ರಿಯರೇ, ನಾವು ಕೂಡ ಅಷ್ಟೇ ತಂದೆಯಿಂದ ದೂರ ಹೋದಂತಹ ಸಂದರ್ಭದಲ್ಲಿ, ತಾಯಿಯಿಂದ ದೂರವಾದಂತಹ ಸಂದರ್ಭದಲ್ಲಿ ಹಿಂತಿರುಗಿ ಬರೋಣ, ಕ್ಷಮಾಪಣೆಯನ್ನು ಕೇಳೋಣ. ಖಂಡಿತವಾಗಲೂ ತಂದೆ ತಾಯಿಗಳು ಸೇರಿಸ್ಕೊಳ್ತಾರೆ. ಖಂಡಿತವಾಗಲೂ ಸೇರಿಸಿಕೊಂಡು ನಮ್ಮನ್ನು ಆಶೀರ್ವಾದ ಮಾಡುವಂಥವರಾಗಿದ್ದಾರೆ. ಪ್ರಿಯ ವೀಕ್ಷಕರೇ, ನಾವು ಕೂಡ ಅಷ್ಟೇ, ನಾವು ಈ ಲೋಕದಲ್ಲಿ ಸೇರಿದ್ದೇವೆ, ಪಾಪದಲ್ಲಿ ಮುಳುಗಿದ್ದೇವೆ. ಹಿಂತಿರುಗಿ ಕ್ರಿಸ್ತನ ಬಳಿಗೆ ಬರಲು ಖಂಡಿತವಾಗಲೂ ಆ ತಂದೆ ನಮ್ಮನ್ನು ಸೇರಿಸುವಂಥವನಾಗಿದ್ದಾನೆ, ನಮ್ಮನ್ನು ಸೇರಿಸಿಕೊಂಡು ಆಶೀರ್ವಾದ ಮಾಡುವಂಥವನಾಗಿದ್ದಾನೆ. ಎಂತಹ ಒಂದು ಅದ್ಭುತವಾದಂತಹ ಒಂದು ಕತೆ. ಪ್ರಿಯರೇ, ನಾವು ಯಾವುದೇ ಕಾರಣಕ್ಕೂ ಕೂಡ ತಂದೆ ತಾಯಿಗಳಿಗೆ ಅವಿಧೇಯರಾಗಿರಬಾರದು. ತಂದೆ ತಾಯಿಗಳಿಗೆ ವಿಧೇಯ ಮಕ್ಕಳಾಗಿರಬೇಕು ಎಂಬುದಾಗಿ ಇಂದಿನ ವಾಕ್ಯ ಸಂದೇಶವಾಗಿದೆ. ನೋಡಿ, ಜ್ಞಾನಿಯಾದಂತಹ ಸೊಲೊಮೋನನು ನುಡಿದಂತಹ ಕೆಲವು ಅದ್ಭುತವಾದಂತಹ ಮಾತುಗಳನ್ನು ನಿಮಗಾಗಿ ಓದಲು ಬಯಸ್ತೇನೆ. 2ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಸೊಲೊಮೋನ್ ಹೇಳ್ತಿದ್ದಾನೆ, ಜ್ಞಾನೋಕ್ತಿಗಳು, ಕಂದ, ನನ್ನ ಮಾತುಗಳನ್ನು ಅಂಗೀಕರಿಸಿ ನನ್ನ ವಿಧಿಗಳನ್ನು ನಿಧಿಯಂತೆ ಕಾಪಾಡಿಕೋ. ಇಲ್ಲಿ ಒಬ್ಬ ತಂದೆ ಮಗನಿಗೆ ಹೇಳ್ತಾ ಇದ್ದಾನೆ, ಮಗನೇ, ನನ್ನ ಮಾತುಗಳನ್ನು ಅಂಗೀಕರಿಸು, ನನ್ನ ವಿಧಿಗಳನ್ನು ನಿಧಿಯಂತೆ ಕಾಪಾಡಿಕೋ. ಆದರೆ ತಂದೆ ತಾಯಿಗಳ ಮಾತುಗಳು ಎಷ್ಟೋ ಬೆಲೆಯುಳ್ಳವು. ಆ ಮಾತುಗಳನ್ನು ನಾವು ತಾತ್ಸಾರ ಮಾಡುತ್ತೇವೆ, ಆ ಮಾತುಗಳನ್ನು ಮರೆತು ಬಿಡ್ತೇವೆ. ಪ್ರಿಯರೇ, ತಂದೆ ತಾಯಿಗಳ ಒಂದು ಪ್ರಾಮುಖ್ಯತೆ ನಮಗೆ ಗೊತ್ತಾಗಬೇಕು ಅಂತಂದರೆ ಈ ಅನಾಥಾಶ್ರಮಕ್ಕೆ ನಾವು ಹೋಗಬೇಕು. ಅವರಿಗೆ ತಂದೆ ತಾಯಿಗಳಿಲ್ಲದೆ ಅವರ ಜೀವನ ಪಾಪ ಚಿನ್ನಾಭಿನ್ನವಾಗಿರುತ್ತೆ.
ಅವರ ಜೀವನ ತಲೆಕೆಳಗಾಗಿ ಹೋಗಿರುತ್ತೆ. ನನಗೆ ಒಬ್ಬ ತಂದೆ ಇದ್ದಿದ್ರೆ, ನನಗೆ ಒಬ್ಬ ತಾಯಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಎಂಬುದಾಗಿ ಅವರು ಎಷ್ಟೋ ದುಃಖ ಪಡ್ತಾರೆ. ಆದರೆ ನಮಗೆ ತಂದೆ ತಾಯಿಗಳಿದ್ದರೂ ಸರಿ, ನಾವು ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಗೌರವವನ್ನು ಕೊಡೋದಿಲ್ಲ, ಅವರಿಗೆ ಕೊಡಬೇಕಾದಂತಹ ಒಂದು ಘನತೆಯನ್ನು ಕೊಡೋದಿಲ್ಲ. ಪ್ರಿಯರೇ, ನಾವು ಆ ರೀತಿ ಇರಬಾರದು. ದೇವರ ವಾಕ್ಯ ಹೇಳ್ತಿದೆ, ಮಗನೇ ನನ್ನ ನುಡಿಗಳನ್ನು ನೀನು ನಿಧಿಯಾಗಿ ಕಾಪಾಡಿಕೋ, ಕಷ್ಟ ಕಾಲದಲ್ಲಿ ಅದು ನಿನ್ನನ್ನು ಕಾಪಾಡುತ್ತೆ ಮಗನೇ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಅಷ್ಟೇ ಅಲ್ಲ, 3ನೇ ಅಧ್ಯಾಯ 1ನೇ ವಾಕ್ಯ ಜ್ಞಾನೋಕ್ತಿಗಳು ಈ ರೀತಿ ಹೇಳುತ್ತೆ, ಕಂದ ನನ್ನ ಉಪದೇಶವನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಃಪೂರ್ವಕವಾಗಿ ನಡೆಸು. ಮಗನೇ, ನನ್ನ ಉಪದೇಶವನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಸ್ಫೂರ್ತಿಯಾಗಿ ನೀನೇನು ಮಾಡಬೇಕಪ್ಪ ಅಂತಂದರೆ ನೆರವೇರಿಸಬೇಕು. ಪ್ರಿಯರೇ, ಇವತ್ತು ಎಷ್ಟು ದಿವಸ ಎಷ್ಟರ ಮಟ್ಟಿಗೆ ಈ ವಾಕ್ಯವನ್ನು ನಾವು ಮನಸ್ಸಿಗೆ ತೆಗೆದುಕೊಂಡು ತುಂಬ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಈ ಒಂದು ಮಾತನ್ನು ನಾವು ನಮ್ಮ ಹೃದಯಕ್ಕೆ ತೆಗೆದುಕೊಳ್ಳೋಣ. ನಮ್ಮ ಹೃದಯಕ್ಕೆ ತೆಗೆದುಕೊಂಡು ಅದನ್ನು ಮನಸ್ಫೂರ್ತಿಯಾಗಿ ನೆರವೇರಿಸುವಂತಹ ಮಕ್ಕಳಾಗೋಣ. ದೇವರು ಖಂಡಿತವಾಗಲೂ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ, ಒಂದು ವೇಳೆ ತಂದೆ ತಾಯಿಗಳನ್ನು ಗೌರವಿಸಿದರೆ, ಸನ್ಮಾನಿಸಿದರೆ. ನೋಡಿ, ನಾನು 6ನೇ ಅಧ್ಯಾಯ 20ನೇ ವಾಕ್ಯವನ್ನು ಓದ್ತಿದ್ದೇನೆ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 20ನೇ ವಾಕ್ಯ ಈ ರೀತಿ ಹೇಳುತ್ತೆ ವಾಕ್ಯ, ಕಂದ ತಂದೆಯ ಆಜ್ಞೆಯನ್ನು ಕೈಗೊಳ್ಳು, ತಾಯಿಯ ಉಪದೇಶವನ್ನು ಬಿಡಬೇಡ, ಅವುಗಳನ್ನು ನಿನ್ನ ಹೃದಯಕ್ಕೆ ನಿರಂತರವಾಗಿ ಬಂಧಿಸಿ ನಿನ್ನ ಕಂಠಕ್ಕೆ ಧರಿಸಿಕೊ. ನೀನು ನಡೆಯುವಾಗ ಆ ಉಪದೇಶವು ನಿನ್ನನ್ನು ನಡೆಸುವುದು, ಮಲಗಿಕೊಂಡಾಗ ಕಾಯುವುದು, ಎಚ್ಚರಗೊಂಡಾಗ ನಿನ್ನೊಂದಿಗೆ ಮಾತನಾಡುವುದು. ಎಂತಹ ಒಂದು ಒಳ್ಳೆಯ ಮಾತನ್ನು ಇಲ್ಲಿ ಸೊಲೊಮೋನ ತಿಳಿಸ್ತಾ ಇದ್ದಾನೆ. ತಂದೆ ತಾಯಿಗಳ ಉಪದೇಶವನ್ನು ನಾವು ಮನಸ್ಸಿನಲ್ಲಿಟ್ಕೋಬೇಕು, ಮನಸ್ಸಿನಲ್ಲಿಟ್ಟುಕೊಂಡು ನಾವು ಮುಂದೆ ನಡೆಯಬೇಕು. ಅದು ನಾವು ಏನು ಮಾಡುತ್ತೆ ಎಂಬುದಾಗಿ ನಾವು ನೋಡುವಾಗ, ನಮ್ಮನ್ನು ನಡೆಯುವಾಗ ನಮ್ಮನ್ನು ನಡೆಸುತ್ತೆ. ಅಷ್ಟೇ ಅಲ್ಲ, ಮಲಗಿಕೊಂಡಾಗ ಅದು ನಮ್ಮನ್ನು ಕಾಯುತ್ತೆ, ಎಚ್ಚರಗೊಂಡಾಗ ಅದು ನಿನ್ನೊಂದಿಗೆ ಮಾತನಾಡುತ್ತೆ. ಇಂತಹ ಒಂದು ಅದ್ಭುತವಾದಂತಹ ಬೆಲೆಯುಳ್ಳಂತಹ ಉಪದೇಶಗಳು ತಂದೆ ತಾಯಿಗಳ ಬಳಿಯಲ್ಲಿ ಉಂಟು. ಆದ್ದರಿಂದ ಆ ತಂದೆ ತಾಯಿಗಳ ಮಾತಿಗೆ ನಾವು ಗೌರವವನ್ನು ಕೊಟ್ಟು ತಂದೆ ತಾಯಿಗಳ ಮಾತಿನ ಮೇರೆಗೆ ನಾವು ಜೀವಿಸುವುದಾದರೆ, ಪ್ರಿಯ ವೀಕ್ಷಕರೇ, ದೇವರು ನಮ್ಮನ್ನು ಆಶೀರ್ವಾದ ಮಾಡುವಂಥವನಾಗಿದ್ದಾನೆ. ನೋಡಿ, ಈ ಅಂತ್ಯಕಾಲದಲ್ಲಿ ತಿಮೋತಿ ತಂದೆ ತಾಯಿಗಳಿಗೆ ಅವಿಧೇಯರಾಗಿರ್ತಾರೆ. ಅಂತಹ ಜನರನ್ನು ನೀನು ಕಂಡಾಗ ಅಂಥವರ ಸಹವಾಸವನ್ನು ಮಾಡಬೇಡ, ಅವರಿಂದ ನೀನು ದೂರವಿರು ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಪ್ರಿಯರೇ, ಒಂದು ವೇಳೆ ನಮ್ಮಲ್ಲಿ ತಂದೆ ತಾಯಿಗಳಿಗೆ ಅವಿಧೇಯರನ್ನು ಕಂಡಾಗ ಅವರ ಸಹವಾಸವನ್ನು ಮಾಡಬೇಡ, ಅವರಿಂದ ದೂರವಿರು. ಯಾಕೆಂದರೆ ಸಹವಾಸ ದೋಷ ಉಂಟಾಗುತ್ತೆ. ಖಂಡಿತವಾಗಲೂ ಅವರಂತೆ ನಾವು ಕೂಡ ಪ್ರವರ್ತಿಸಲು ಪ್ರಾರಂಭ ಮಾಡ್ತೇವೆ. ತಂದೆ ತಾಯಿಗಳಿಗೆ ಅವಿಧೇಯ ಮಕ್ಕಳಿರುವಂತಹ ಸಂದರ್ಭದಲ್ಲಿ ಅವರಂತೆ ನೀನು ನಡಿಬೇಡ, ಅವರಿಂದ ವಿಮುಖನಾಗಿರು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಆದ್ದರಿಂದ ಇಂಥ ಸಂದೇಶದಲ್ಲಿ ನಾವು ಒಂದನ್ನು ಅರ್ಥ ಮಾಡ್ಕೋಬೇಕು, ನಾವೊಂದು ವೇಳೆ ತಂದೆ ತಾಯಿಗಳಿಗೆ ದೂಷಣೆಯನ್ನು ಮಾಡಿದರೆ ದೇವರು ನಮ್ಮನ್ನು ಹಾಳು ಮಾಡ್ತಾನೆ. ತಂದೆ ತಾಯಿಗಳಿಗೆ ವಿಧೇಯರಾಗಿರಬೇಕು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಒಂದು ವೇಳೆ ತಂದೆ ತಾಯಿಗಳಿಗೆ ನಾವು ವಿಧೇಯರಾಗಿ ಜೀವಿಸುವುದಾದರೆ ನಮ್ಮ ಒಂದು ಜೀವನದಲ್ಲಿ ನಾವು ಮೇಲನ್ನು ನೋಡ್ತೇವೆ. ಅಷ್ಟು ಮಾತ್ರವೇ ಅಲ್ಲ, ಸತ್ಯವಾಕ್ಯ ಹೇಳ್ತಿದೆ, ನಾವು ಬಹುಕಾಲ ಬಾಳ್ತೀವಿ, ದೀರ್ಘಾಯುಷ್ಯವುಳ್ಳವರಾಗ್ತೀವಿ ನಾವು. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಬಹುಕಾಲ ನಾವು ಬಾಳುವ ಹಾಗೆ ತಂದೆ ತಾಯಿಗಳನ್ನು ಸನ್ಮಾನಿಸೋಣ, ತಂದೆ ತಾಯಿಗಳಿಗೆ ಗೌರವವನ್ನು ಕೊಡೋಣ, ತಂದೆ ತಾಯಿಯ ಮಾರ್ಗದರ್ಶನದಲ್ಲಿ ನಡೆಯೋಣ. ತಂದೆ ತಾಯಿಗಳ ಮಾತಿಗೆ ನಾವು ವಿಧೇಯರಾಗಿ ಜೀವಿಸುವಾಗ ಖಂಡಿತವಾಗಲೂ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಸದ್ಗುಣಗಳನ್ನು ಹೊಂದಿರುವುದಾದರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಅವಿಧೇಯರಾಗಿ ನಾವು ಜೀವಿಸುವುದಾದರೆ ಖಂಡಿತವಾಗಲೂ ನಾವು ಹಾಳಾಗ್ತೇವೆ ಎಂಬುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಬಾರದು. ಯಾಕೆಂದರೆ ತಂದೆ ತಾಯಿಗಳಿಗೆ ಅವಿಧೇಯರು ದೇವರ ರಾಜ್ಯವನ್ನು ಸೇರುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಆದ್ದರಿಂದ ನಾವು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿ ತಂದೆ ತಾಯಿಗಳನ್ನು ಸನ್ಮಾನಿಸೋಣ, ತಂದೆ ತಾಯಿಯ ಮಾತಿನ ಮೇರೆಗೆ ಜೀವಿಸೋಣ. ದೇವರು ಈ ಸ್ವಲ್ಪ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಮುಕ್ತಾಯದ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ಸ್ವಾಮಿ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ. ಅಪ್ಪ ಸ್ವಾಮಿ, ವಿಶೇಷವಾಗಿ ಸ್ವಲ್ಪ ಹೊತ್ತು ನಿನ್ನ ವಾಕ್ಯವನ್ನು ನಾವು ಕಲಿತಿದ್ದೇವೆ. ತಂದೆ ತಾಯಿಗಳಿಗೆ ಅವಿಧೇಯರು ಅಂತ್ಯಕಾಲದಲ್ಲಿ ಇರ್ತಾರೆ ಎಂಬುದಾಗಿ ನೀನು ನಮಗೆ ಎಚ್ಚರಪಡಿಸಿದ್ದಿ ಸ್ವಾಮಿ. ನಾವು ತಂದೆ ತಾಯಿಗಳಿಗೆ ವಿಧೇಯ ಮಕ್ಕಳಾಗಿ ಜೀವಿಸುತ್ತಾ ನಿನ್ನ ರಾಜ್ಯಕ್ಕೆ ನಾವು ಪಾಲುಗಾರರಾಗಲು ಸಹಾಯ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್.